ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನಾವು ವಿಶೇಷವಾದಂಥ ಒಂದು ಇಲ್ಲಿ ನಾವು ನೋಡ್ಬೋದು. ಇದು ಬಾಳೆಹಣ್ಣು ಬೇರೆ ಇದು ನೋಡ್ರಿ, ಇದು ಪಚ್ಚ ಬಾಳೆಹಣ್ಣು ಅಲ್ಲ, ಇದು ಒಂಥರ ಬಾಳೆಹಣ್ಣು ಈ ಥರ ಉದ್ದಕ್ಕೆ ಬರ್ತದೆ ನೋಡ್ಬೋದು ನೀವು. ಸೈಜು ಏಲಕ್ಕಿ ಬಾಳೆಹಣ್ಣು ಅಲ್ಲ, ಪಚ್ಚ ಬಾಳೆಹಣ್ಣು ಇಲ್ಲ. ಇಂಥದ್ದು ಬಾಳೆಹಣ್ಣು ಸಿಕ್ಕರೆ ಇದು ರೆಸಿಪಿ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇಂಥದ್ದೇ ಒಂದು 2 ಬಾಳೆಹಣ್ಣು ತಗೊಳ್ಳಿ, ತುಂಬ ಟೇಸ್ಟ್ ಆಗಿರುತ್ತೆ. ಸ್ವಲ್ಪ ಸ್ವೀಟ್ ಕಮ್ಮಿ ಇರುತ್ತೆ ಇದು ಬಾಳೆಹಣ್ಣಿಗೆ ರೀ. ಹಾಗಾಗಿ ಯಾಕಂದರೆ ಇದು ಒಂದು ಸಾಯಂಕಾಲ ಸ್ನ್ಯಾಕ್ಸ್ನ ಅನ್ಬೋದು, ಮತ್ತು ಮಾಡಿನೂ ಇಡ್ಬೋದು. ಇದೊಂದು ಒಳ್ಳೆ ಸ್ವೀಟ್ ಇದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಿ, ಮತ್ತು ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಆಗಬೇಕಂತ ನಾನು ನಿಮಗೆ ಕೇಳ್ಕೊಳ್ತೇನೆ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗೆ ಗೊತ್ತಿಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಬಾಳೆಹಣ್ಣಿನಿಂದ ನಾವೊಂದು ಇಲ್ಲಿ ಬೆಲ್ಲದಲ್ಲಿಂದ ಒಂದು ಜಲ್ಲಿ ಟೈಪು ಸ್ವೀಟ್ ಬರುತ್ತೆ. ಅಂದ್ರೆ ಅದು ಚೂರು ಗಟ್ಟಿ ಆಗಿರುತ್ತೆ, ಅಂದರೆ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ. ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ರೀ. ಇದು ಎರಡು ಬಾಳೆಹಣ್ಣಿಗೆ ಆಗುವಷ್ಟು ನಾನು 100 ಗ್ರಾಮ್ನಷ್ಟು ಒಂದು ಬೋಲ್, ಅದು ದೊಡ್ಡ ಬೋಲಲ್ಲಿ. ಈಗ ಅಚ್ಚು ಬೆಲ್ಲಗಳು ಸಣ್ಣ ಬರ್ತವೆ, ದೊಡ್ಡ ಬರ್ತವೆ, ನಿಮಗೆ ರುಚಿ ನೋಡಿ ಹಾಕೋಬೋದು. ನಾನಿಲ್ಲೊಂದು 100 ಗ್ರಾಮ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೇನೆ. ಮತ್ತು ಇಲ್ಲೊಂಚೂರು ಏಲಕ್ಕಿ ಪುಡಿ, ಮತ್ತಿದು ಇದು ಇದೆ ರೀ, ಇದು ಒಣ ಶುಂಠಿ ಪುಡಿ ಇದೆ ರೀ. ಇದನ್ನು ನಾನು ಮನೆಯಲ್ಲೇ ಶುಂಠಿ ತಂದು ಇಡ್ತೀವಿ ನೋಡಿರಿ, ಅದು ಇಟ್ಟಲ್ಲೇ ನಮಗೆ ಒಣಗಿ ಹೋಗಿರ್ತದೆ ನೋಡಿರಿ, ಅದರಲ್ಲಿಂದ ಮಾಡ್ಕೊಂಡಿದ್ದು ಶುಂಠಿ. ಮತ್ತು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಇದು ಇಟ್ಕೊಂಡಿದ್ದೇನೆ, ಅಕ್ಕಿ ಹಿಟ್ಟನ್ನು ಇಟ್ಕೊಂಡಿದ್ದೇನೆ. ಇದರಲ್ಲಿ ಒಂದು ಹೊಸದಾಗಿ ಸ್ವೀಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾವು ತುಂಬ ಸ್ವೀಟ್ಗಳು ಮಾಡಿದ್ದೇವೆ, ಆದರೆ ಇದು ಒಂದು ಡಿಫ್ರೆಂಟ್ ಆದಂಥ ಒಂದು ಸ್ವೀಟನ್ನು ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ಈಸಿ ಆಗುವಂಥದ್ದು, ಬೇಗ ಆಗುವಂಥ ಒಂದು ಸ್ವೀಟ್ ಇದು. ಈಗ ನೀವು ನೋಡ್ಬೋದು ರೀ, ನಾನು ಈ ಥರ ಬಾಳೆಹಣ್ಣು 2 ಬಾಳೆಹಣ್ಣು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ಈಗ ನೀವು ನೋಡ್ಬೋದು ರೀ, ನಾನು ಬಾಳೆಹಣ್ಣು ಈ ಥರನೇ ಒಂದರಾಗೆ 2 ಕಟ್ ಮಾಡಿಬಿಟ್ಟು, ಈ ಥರನೇ ಮತ್ತೆ ಮಧ್ಯಕ್ಕೆ ಈ ಥರ ಕಟ್ ಮಾಡಿಬಿಟ್ಟು, ಈಗ ಇದನ್ನು ಈ ಥರನೇ ಕಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಇಷ್ಟಿಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು. ಇದು ಸ್ವಲ್ಪ ಗಟ್ಟಿಗೆ ಬರುತ್ತೆ, ಹಾಗಾಗಿ ನೋಡ್ಬೋದು ನೀವು, ನಾನಿಲ್ಲಿ ಪೀಸ್ಗಳು ದೊಡ್ಡದು ಪೀಸ್ನು ಮಾಡ್ಕೊಂಡಿದ್ದೀವಿ ರೀ, ಚಿಕ್ಕ ಪೀಸ್ನು ಮಾಡ್ಕೊಂಡಿದ್ದೇವೆ. ನೋಡ್ಬೋದು, ಈ ಥರನೇ ನೀವು ಬಾಳೆಹಣ್ಣು ಕಟ್ ಮಾಡಿರಿ. ಮಕ್ಕಳಿಗೆ ಮತ್ತು ದೊಡ್ಡವರಿಗೂ ತುಂಬ ಇಷ್ಟ ಆಗುತ್ತೆ. ನೋಡ್ಬೋದು, ನಾನು ಇದೇ ಥರನೇ ಎಲ್ಲ ಬಾಳೆಹಣ್ಣು ಕಟ್ ಮಾಡ್ಕೊತಾ ಇದ್ದೀನಿ. ಇದು 2 ಬಾಳೆಹಣ್ಣು, ಸ್ವಲ್ಪ ಇದು ಬಾಳೆಹಣ್ಣು ಗಟ್ಟಿಗೆ ಬರುತ್ತೆ, ಪಚ್ಚ ಬಾಳೆಹಣ್ಣು ಮತ್ತು ಏಲಕ್ಕಿ ಬಾಳೆಹಣ್ಣು ಥರ ಬರೋದಿಲ್ಲ. ಇದನ್ನು ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೇನೆ. ನೀವು ನೋಡ್ಬೋದು ರೀ, ನಾನಿಲ್ಲಿ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೇನೆ. ಈಗ ನಮ್ಮದು ಬಾಳೆಹಣ್ಣು ಈ ಥರನೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಈ ಕಡೆ ನೀವು ನೋಡ್ಬೋದು, ನಾನು ಬಾಣಲೆಯನ್ನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೇನೆ. ನಾನು ಇದನ್ನು ಒಂದು 100 ಗ್ರಾಮ್ ಬೆಲ್ಲ ತೊಗೊಂಡಿದ್ದೆ ನೋಡಿರಿ, ಅದನ್ನು ಹಾಕೋತಾ ಇದ್ದೇನೆ. ನೀವು ನೋಡ್ಬೋದು, ನಾನು 1 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊತಾ ಇದ್ದೇನೆ. ನೀವು ನೋಡ್ಬೋದು, ನಮ್ಮದು ಬೆಲ್ಲ ಕರೆಕ್ಟಾಗಿ ಬರ್ತಾಯಿದೆ. ಇದು ಒಂಚೂರು ನೀರಿನ ಅಂಶ ಎಲ್ಲ ಕಡಿಮೆ ಆಗಬೇಕ್ರಿ. ನಾವು ಇದನ್ನು ಫುಲ್ಲು ನಮಗೆ ಪಾಕ ಬಂದಪ್ಲೇ ಬರಬೇಕು, ಇದೆಲ್ಲ ಹೋಗಬೇಕು. ಇದು ಚೆನ್ನಾಗಿ ನಾವು ಇದು ಗಂಟೆಲ್ಲ ಒಡ್ಕೊಳ್ಳೋಣ. ನೋಡ್ಬೋದು ರೀ, ನಮ್ಮದು ಬೆಲ್ಲ ಪಾಕ ಸರಿಯಾಗಿದೆ. ನಾನಿವಾಗ ಇದನ್ನು ಸ್ಲೋ ಫ್ಲೇಮ್ನಲ್ಲಿ ಇಡ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು, ಇಲ್ಲಿ ನಮ್ಮದು ಎಣ್ಣೆ ಬಿಸಿ ಆಗಿದೆ ರೀ. ಈ ಟೈಮ್ನಲ್ಲೇ ನಾನು ಈಗ ಬಾಳೆಹಣ್ಣನ್ನು ಇವು ಸ್ವಲ್ಪ ಬಿಡಿಸಿ ಹಾಕೋಬೇಕ್ರಿ, ಒಂದೊಂದಾಗಿನೇ. ಯಾಕಂದ್ರೆ ಕಟ್ ಮಾಡಿದಾಗೆ ನಾವು ಬಿಡಿಸ್ಕೊಂಡು ಒಂದೊಂದು ಅಂಟ್ಕೊಂಡಿರ್ತವೆ ನೋಡಿರಿ ಒಂದಕ್ಕೊಂದು. ಹಾಗಾಗಿ ಇದನ್ನು ಈ ಥರ ಬಿಡಿಸ್ಕೋಬೇಕು. ಆ ಕಡೆ ನಮ್ಮದು ಪಾಕ ರೆಡಿಯಾಗಿದೆ. ಈಗ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಇದ್ರದ್ದು. ನಾವು ಈ ಥರನೇ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ
ಫ್ರೈ ಮಾಡ್ಕೋಬೇಕು. ನಾವು ಇದನ್ನು ಹಾಕೋತಾನೆ ಹೋಗಬೇಕು. ಇದು ಮಾತ್ರ ತುಂಬ ಟೇಸ್ಟಾಗಿರುತ್ತೆ ಮತ್ತು ಹೊಸ ರುಚಿ ಇದೆ ಇದು. ಹಾಗಾಗಿ ನೀವು ಮನೆಯಲ್ಲಿ ಮಾಡಿ ನೋಡಿರಿ. ನಾನು ಮೊನ್ನೆ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ನೋಡ್ಬೋದ್ರಿ ನಮ್ಮದು ಬಾಳೆಹಣ್ಣು ಫ್ರೈ ಆಗಿದೆ. ಇವಾಗ ನೀವು ನೋಡ್ಬೋದು ಇದರಲ್ಲಿ ಕಲರ್ ಚೇಂಜ್ ಆಗಿದೆ ಮತ್ತು ಅಂಟ್ಗೋದಿಲ್ಲಾಗಿದೆ. ಈ ಥರ ಸ್ವಲ್ಪ ತುಂಬ ಬ್ರೌನ್ ಆಗೋದು ಬೇಡ, ಈ ಥರ ಬ್ರೌನ್ ಆದರೆ ಸಾಕು. ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾದ್ರೆ ಒಂದು 2 ರಿಂದ 3 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕು. ಇದು ಕೆಳಗಡೆ ಕೂತಿಲ್ಲ ನೋಡಿರಿ, ಈ ಥರ ಮೇಲ್ಗಡೆನೇ ತೇಲ್ಕೊಂಬಂದಿರ್ತದೆ. ನಾವೀಗ ಚಿಪ್ಸ್ ಮಾಡಬೇಕಾದ್ರೆ ಯಾವ ಥರ ಬಂದಿರ್ತದೆ ನೋಡಿರಿ, ಆ ಥರನೇ. ಅಂದರೆ ಚಿಪ್ಸ್ ಅಂದರೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ತೀವಿ, ಇದು ಲೈಟಾಗಿ ಮಾಡಬೇಕು ಅಷ್ಟೇ. ಈಗ ಇದು ಆಗಿದೆ, ನಾನು ಇದನ್ನು ತೆಗೆದಿಟ್ಕೊತಾ ಇದ್ದೇನೆ. ನೋಡ್ಬೋದು ಒಂದು ತಟ್ಟೆನೊಳಗೆ ಹಾಕಿ. ನೀವು ನೋಡ್ಬೋದ್ರಿ ನಮ್ಮದು ಬಾಳೆಹಣ್ಣು ನೋಡಿರಿ, ಹಸಿ ಇಲ್ಲ. ಈಗ ನಾನು ಕೈಯಲ್ಲಿ ಹಿಡಿದ್ರೆ ನಮಗೆ ಎಣ್ಣೆನ ಹತ್ತಾ ಇದು ಒಂಚೂರು ನೋಡ್ಬೋದು ನಮ್ಮದು ಎಲ್ಲಿ ಅಂಟಿಲ್ಲ. ಈ ಥರ ಬಿಡಿ ಬಿಡಿಯಾಗಿ ನೋಡ್ಬೋದು. ಈ ಥರನೇ ನೀವು ಸ್ವಲ್ಪ ಲೈಟಾಗಿ 2-3 ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿರಿ, ನಾವು ಇನ್ನೊಂದು ಸೆಟ್ಟನ್ನು ಇದೇ ಥರನೇ ಈಗ ನಾನು 2ನೇ ಸರ್ತಿ ಇದನ್ನು ಈ ಥರ ಫ್ರೈ ಮಾಡ್ಕೊಂಡಿದ್ದೇನೆ. ಇದನ್ನು ನಾವು ಎತ್ತಿಟ್ಕೊಳ್ಳೋಣ. ನೀವು ನೋಡ್ಬೋದು ನಮ್ಮದು ಬೆಲ್ಲದ ಪಾಕ ಇಲ್ಲಿ ರೆಡಿ ಆಗಿದೆ ರೀ. ಈಗ ನಾನು ಕರ್ದಿದ್ದು ನೋಡ್ರಿ ಇದನ್ನು ಇದರೊಳಗೆ ಹಾಕೋತಾ ಇದ್ದೇನೆ. ನೋಡ್ಬೋದು ನೀವು ಇದನ್ನು. ನಾನು ಇವಾಗ ಅಷ್ಟು ಹಿಟ್ಟನ್ನು ನಾನು ಇಟ್ಕೊಂಡಿದ್ದೆ ನೋಡಿರಿ, ಅಷ್ಟು ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಇದನ್ನು ನಾವು ಇದೇ ಥರನೇ ಬಾಡಿಸೋಣ. ನಮ್ಮದು ಪಾಕ ನೋಡಿರಿ ಕಡಿಮೆ ಆಗ್ತಾ ಬರ್ತಾ ಇದೆ. ಇದನ್ನು ಚೂರು ನಾವು ಹೀಗೆ ತಿರುಗಿಸೋಣ. ಈಗ ನೀವು ನೋಡ್ಬೋದು ನನಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕಾಗುತ್ತೆ. ಈ ಥರ ನೀವು ಮಧ್ಯಕ್ಕೆ ಇನ್ನೊಂದು ಸ್ವಲ್ಪ ಇದು ಪಾಕ ಇರ್ತದೆ ನೋಡಿರಿ, ಅದಕ್ಕೆ ಹೊಂದ್ಕೋಬೇಕಂತಂದರೆ ಈ ಥರ ನೀವು ಹಿಟ್ಟು ಹಾಕ್ಕೊಂಡು ಕಲಿಸ್ಬೋದು. ನೋಡ್ಬೋದು ಈಗ ನಮ್ಮದು ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಇದೆಲ್ಲ ಫುಲ್ಲು ಡ್ರೈ ಆಗಬೇಕು, ಹಾಗೆಯೇ ನಾವು ಕಲಿಸ್ಕೊಳ್ಳೋಣ್ರಿ. ಇದು ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ನಾವು ಇದೇ ಥರನೇ ಕಲಿಸ್ಕೊತಾ ಇರಬೇಕು. ಹಿಟ್ಟು ಎಷ್ಟು ಬೇಕೋ ಅಷ್ಟು ಇದು ಹಾಕ್ಬೋದು. ನೀವು ನೋಡ್ತಾ ಇದ್ದಿರ್ಬೋದಲ್ಲ ಇದನ್ನು. ಈಗ ನೀವು ನೋಡ್ಬೋದು ನಮ್ಮದು ಇದು ರೆಡಿ ಆಗಿದೆ. ಇದು ಒಂಚೂರು ಬಿಸಿ ಇದೆ ರೀ, ಒಂದು ಸ್ವಲ್ಪ ಆರಬೇಕಾದ್ರೆ ಟೈಮ್ ಆಗುತ್ತೆ. ಈಗ ನೀವು ನೋಡ್ಬೋದು ರೀ ನಮ್ಮದು ಈ ಥರ ಆಗಿದೆ. ನಾನು ಪಾಕದಲ್ಲಿ ಹಾಕಿ ಒಂದು ಸ್ವಲ್ಪ ಆರಿಸಿದ್ದೆ ನೋಡ್ಬೋದು ನೀವು. ಇದು ಮಕ್ಕಳಿಗಂತೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ರೀ, ಯಾಕಂದರೆ ಇದು ಬಾಳೆಹಣ್ಣು ಹುಳಿಯಾಗಿರುತ್ತೆ ಮತ್ತು ಇದು ಒಂದು ಹೊಸ ಟೇಸ್ಟು, ಒಂಥರ ಚಾಕ್ಲೇಟ್ ತಿಂದಂಗೆ ಫ್ಲೇವರ್ ಇರುತ್ತೆ. ಇದು ಮಾತ್ರ ತುಂಬ ಚೆನ್ನಾಗಿದೆ. ನೀವು ಮನೆಯಲ್ಲಿ ಒಂದ್ಸಲಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ವ್ಯತ್ಯಾಸ. ಇದು ತುಂಬ ಟೇಸ್ಟಾಗಿದೆ ಮತ್ತು ಬೇಗ ಆಗುವಂಥ ಒಂದು ಸಾಯಂಕಾಲ ಸ್ನ್ಯಾಕ್ಸ್ ಅನ್ಬೋದು. ಇದನ್ನು ನೀವು ಮಾಡಿ 1 ವಾರನೂ ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ, ಏನು ಹಾಳಾಗೋದಿಲ್ಲ. ನೀವು ಮನೆಯಲ್ಲಿ ಇದೇ ಥರನೇ ಮಾಡಿ. ನಮ್ಮ ವಿಡಿಯೋನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.